ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕಡಲೆಬೇಳೆ ವಡೆ ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ 1/4 kg ಬೇಳೆ ನಾನು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ನೀರೆಲ್ಲ ತೆಗ್ದು ಸ್ಟ್ರೈನ್ ಮಾಡಿ ಸೋಸಿಟ್ಕೊಂಡಿದ್ದೀನಿ. ನೀರು ಒಂಚೂರು ಇರಬಾರ್ದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಫ್ರೆಂಡ್. ಮತ್ತು ಇಲ್ಲಿ 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಚಿಟಿಕೆ ಸೋಡಾ, ಇಲ್ಲಿ 3 ಈರುಳ್ಳಿ ಕ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕರಿಬೇವು ಇಟ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, 5 ಲವಂಗ ಇಟ್ಕೊಂಡಿದ್ದೀನಿ ಫ್ರೆಂಡ್. ಇಷ್ಟೇ ಇದಕ್ಕೆ ವಡೆಗೆ ಹಾಕೋದು. ನೋಡೋಣ ಬನ್ನಿ ಹೇಗೆ ಮಾಡೋದು. ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ಳೋಣ. ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಲವಂಗ ಎಲ್ಲ ಹಾಕ್ಕೊಳ್ಳೋಣ. ನೀರು ಒಂಚೂರು ಹಾಕ್ದಂಗೆ ಈ ಬೇಳೆನ ನಾವು ರುಬ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್. ನೋಡ್ತಾ ಇರ್ಬೋದು ನೀವು. ನೋಡಿ, ನಾನು ನೀರು ಹಾಕ್ಕೊಂಡಂಗೆ ರುಬ್ಕೊಂಬಂದೆ. ಈಗ ಅಕ್ಕಿ ಹಿಟ್ಟು ಸೋಡಾ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನೀರು ಒಂಚೂರು ಇದಕ್ಕೆ ಹಾಕಲೇಬೇಡಿ ನೀವು. ಈ ಮಸಾಲೆ ವಡೆಗೆ ನೀರು ಹಾಕಿದ್ರೆ ಒಯ್ತು ವಡೆ. ನೋಡಿ, ಸೊಪ್ಪಲ್ಲೆಲ್ಲ ನೀರಿತ್ತು, ನಾನು ಹಿಂಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು. ಈರುಳ್ಳಿನೂ ಅಷ್ಟೇ ನಾನು ಕಟ್ ಮಾಡಿಲ್ಲ, ಇಲ್ಲಿ ಸಣ್ಣದಾಗಿ ಕ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ರೇಟ್ ಮಾಡೋದ್ರಿಂದ ವಡೆ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಈ ವಡೆ ಮಾತ್ರ. ಮತ್ತು ಬೇಯಿಸ್ಬೇಕಾದ್ರೂ ಅಷ್ಟೇ ಐ ಉರಿಯಲ್ಲಿ ಬೇಯಿಸೋಕೆ ಹೋಗಬೇಡಿ, ಮಧ್ಯಮ ಉರಿಲಿ ಇಟ್ಕೊಳ್ಳಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿ, ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬೇಯುತ್ತೆ. ನೀವು ಉರಿ ಜೋರು ಮಾಡಿದ್ರೆ ಒಳಗಡೆ ಎಲ್ಲ ಬೇಯಲ್ಲ, ಮೇಲ್ಗಡೆ ಬೇಗ ಬ್ರೌನ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಫ್ರೆಂಡ್ಸ್. ಆ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತಿದು ವಡೆ. ಈ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಣ್ಣದಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಕೈ ಸಾಯ್ದಿಂದ ಇದನ್ನೆಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಥರ ಕಲಿಸ್ಕೊಳ್ಳೋಣ. ನೀರು ಹಾಕಲಿಲ್ಲ ಅಂದರೆ ನಾವು ಯಾವ ಇದರಲ್ಲಿ ಬೇಕಾದ್ರೂ ಸೈಜಲ್ಲಿ ಬೇಕಾದ್ರೂ ತಟ್ಟಿ ಎಣ್ಣೆಗೆ ಹಾಕ್ಬೋದು. ನೀರು ಹಾಕ್ಬಿಟ್ರಂತೂ ಇದು ವಡೆನೇ ಕೆಟ್ಟೋಗ್ಬಿಡುತ್ತೆ, ಮಾಡೋಕ್ಕೆ ಬರೋಲ್ಲ. ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನೀವು. ನೋಡಿ, ಈ ಥರ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಕೈ ಸಾಯದಿಂದ ತಟ್ಟಿ ಹಿಂಗೆ ಎಣ್ಣೆಗೆ ಬಿಡಬೇಕಾಗುತ್ತೆ. ಕೈ ಹುಷಾರು, ಎಣ್ಣೆಗೆ ತಟ್ಟಿ ಬಿಡಬೇಕಾದ್ರೆ ಟಚ್ ಆಗುತ್ತೆ. ಹುಷಾರಾಗಿ ನೋಡಿಕೊಂಡು ಹುಷಾರಾಗೆ ಇದು ಮಾಡ್ಕೊಳ್ಳಿ. ಮಧ್ಯಮ ಉರಿಲಿ ಇಟ್ಕೊಂಡು ನಾನು ಸ್ಲೋವಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಇನ್ನೊಂದು ಏನಪ್ಪ ಅಂದರೆ 90% ಬೇಯಬೇಕಾಗುತ್ತೆ ಫ್ರೆಂಡ್. ಇನ್ನೊಂದು 10% ಮತ್ತೆ ಇನ್ನೊಂದು ನಾವು ಹಾಕೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಾಗೂ ಬರುತ್ತೆ. ಮತ್ತು 2 ಸಲ ನಾವು ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಸಲಿಗೆ ನೀವು ಎತ್ತಕ್ಕೆ ಹೋಗಬೇಡಿ, ಮತ್ತು ಇನ್ನೊಂದು ಸಲಿಗೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ವಡೆ ಹೆಂಗೆ ಬಂದಿತ್ತು ಅಂತ. ಈ ಬೆಂಗಳೂರಲ್ಲಿ ಈಗ ಚಳಿ ಜಾಸ್ತಿ ಇರೋದಕ್ಕೆ ಸಂಜೆ ನಾನು ಸ್ನ್ಯಾಕ್ಸ್ಗೆ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. 1/4 kg ಬೇಳೆಲಿ ಒಂದು 30 ವಡೆ ಆಗಿತ್ತು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.